ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಗಣಕಲೋಕ. ಈ ವಿಡಿಯೋದಲ್ಲಿ ಮೈಕ್ರೋಸಾಫ್ಟ್ ವರ್ಡ್ ಅಲ್ಲಿ ಪ್ಯಾರಾಗ್ರಾಫ್ನ ಬೇರೆ ಬೇರೆ ರೀತಿಯಾಗಿ ಸೆಟ್ಟಿಂಗ್ಸ್ ಮಾಡ್ಕೊಳ್ಳೋದು ಹೇಗೆ ಅಂತ ತಿಳಿಸ್ಕೊಡ್ತಾ ಇದ್ದೇನೆ. ಓಕೆ, ಅಂದ್ರೆ ಇಲ್ಲಿ ಪ್ಯಾರಾಗ್ರಾಫ್ ಅಲೈನ್ಮೆಂಟ್ ಮಾಡೋದು ಹೇಗೆ, ಪ್ಯಾರಾಗ್ರಾಫ್ ಅಲ್ಲಿ ಲೈನ್ ಸ್ಪೇಸಿಂಗು ಹೆಚ್ಚು ಕಡಿಮೆ ಮಾಡೋದು ಹೇಗೆ, ಹಾಗೆ ಇಲ್ಲಿರುವಂಥ ಪ್ಯಾರಾಗ್ರಾಫ್ಸ್ಗೆ ಇಂಡೆಂಟ್ಸ್ನ ಬಳಸ್ಕೊಂಡು ಬೇರೆ ಬೇರೆ ರೀತಿಯಾಗಿ ಡಿಸೈನ್ ಮಾಡೋದು ಹೇಗೆ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೇನೆ. ಸ್ನೇಹಿತರಲ್ಲಿ, ನಾನು ಮೈಕ್ರೋಸಾಫ್ಟ್ ವರ್ಡ್ ಡಾಕ್ಯುಮೆಂಟ್ಸ್ ಓಪನ್ ಮಾಡಿದ್ದೇನೆ. ಈ ಒಂದು ಡಾಕ್ಯುಮೆಂಟ್ಸ್ ಅಲ್ಲಿ ನಾನು ಯಾವುದೇ ಟೆಕ್ಸ್ಟ್ನ ಬರ್ಕೊಂಡಿಲ್ಲ. ಆ ಟೆಕ್ಸ್ಟನ್ನು ನಾನೀಗ ಒಂದು ಫಾರ್ಮುಲಾ ಮುಖಾಂತರ ಇಂಪೋರ್ಟ್ ಮಾಡ್ಕೊಳ್ತೇನೆ. ಆ ಫಾರ್ಮುಲಾ ಯಾವುದು ಅಂದರೆ ಈಕ್ವಲ್ ಅಂತ ಟೈಪ್ ಮಾಡಿ ರ್ಯಾಂಡ್ ಅಂತ ಬರ್ಕೊಳ್ಳಿ. RAND ರ್ಯಾಂಡ್, ಓಪನ್ ಪ್ಯಾರಂಥೆಸಿಸ್ ಮತ್ತು ಕ್ಲೋಸಿಂಗ್ ಪ್ಯಾರಂಥೆಸಿಸ್ನ ಟೈಪ್ ಮಾಡಿ ನಿಮ್ಮ ಕೀಬೋರ್ಡಲ್ಲಿ ಎಂಟರ್ ಬಟನ್ನ ಪ್ರೆಸ್ ಮಾಡಿ. ಇಲ್ಲಿ ನಮಗೆ 3 ಪ್ಯಾರಾಗ್ರಾಫ್ ಟೆಕ್ಸ್ಟು ಬಂದಿದೆ. ಓಕೆ, ಈ 3 ಪ್ಯಾರಾಗ್ರಾಫ್ಗಳಿಗೆ ಯಾವ ರೀತಿಯಲ್ಲಿ ನಾವು ಅಲೈನ್ಮೆಂಟ್ ಮಾಡ್ಕೊಳ್ಬಹುದು ಅದನ್ನು ನೋಡ್ಕೊಳ್ಳೋಣ. ಈ 3 ಪ್ಯಾರಾಗ್ರಾಫ್ಸ್ನ ನಾನು ಸೆಲೆಕ್ಟ್ ಮಾಡ್ತೇನೆ. ಸೆಲೆಕ್ಟ್ ಮಾಡಿ ಈಗ ಅಬ್ಸರ್ವ್ ಮಾಡಿ, ಈ 3 ಪ್ಯಾರಾಗ್ರಾಫ್ಸ್ ಏನಾಗಿದ್ದಾವೆ, ಲೆಫ್ಟ್ ಅಲೈನ್ ಆಗಿದ್ದಾವೆ. ಅಂದರೆ ಇಲ್ಲಿ ಲೆಫ್ಟಿಗೆ ನೀಟಾಗಿ ಕಾಣಿಸ್ತಾ ಇದ್ದಾವೆ, ರೈಟ್ ಸೈಡಲ್ಲಿ ಇವೆಲ್ಲ ಲೈನ್ಸ್ ವೇರಿಯೇಷನ್ಸ್ ಇದ್ದಾವೆ. ಓಕೆ, ಇದನ್ನು ನಾವು ಏನು ಕರಿತೀವಿ, ಲೆಫ್ಟ್ ಅಲೈನ್ಮೆಂಟ್. ಓಕೆ, ಇದನ್ನು ತಿಳ್ಕೊಳ್ಳೋದು ಹೇಗೆ, ಹೋಮ್ ಟ್ಯಾಬಲ್ಲಿ ಹೋಗಿ. ಹೋಮ್ ಟ್ಯಾಬಲ್ಲಿ ಪ್ಯಾರಾಗ್ರಾಫ್ ಅಂತ ಒಂದು ಗ್ರೂಪ್ ಇದೆ. ಹೋಮ್ ಟ್ಯಾಬ್ ಈ ರಿಬ್ಬನ್ ಅಲ್ಲಿ ಪ್ಯಾರಾಗ್ರಾಫ್ ಅಂತ ಒಂದು ಗ್ರೂಪ್ ಇದೆ. ಇದರಲ್ಲಿ ನಮಗೆ ಇಲ್ಲಿ ಕಾಣಿಸ್ತಾ ಇದೆ ನೋಡಿ, ಇದೇನ್ರಿದು ಲೆಫ್ಟ್ ಅಲೈನ್. ಇದನ್ನು ಕ್ಲಿಕ್ ಮಾಡಿದ್ರೆ ಇದು ಲೆಫ್ಟ್ ಅಲೈನ್ ಆಗಿರುತ್ತೆ. ಓಕೆ, ಇನ್ನು ಮಧ್ಯದಲ್ಲಿ ಕ್ಲಿಕ್ ಮಾಡ್ರಿ, ಇದೇನ್ರಿದು ಸೆಂಟರ್ ಅಲೈನ್. ಕ್ಲಿಕ್ ಮಾಡ್ರಿ, ಸೆಂಟರ್ ಅಲೈನ್ ಆಗಿದ್ದಾವೆ ನೋಡಿ. ಈಗ ರೈಟ್ ಸೈಡಲ್ಲೂ ವೇರಿಯೇಷನ್ಸ್ ಆಗಿದ್ದಾವೆ, ಲೆಫ್ಟ್ ಸೈಡಲ್ಲೂ ವೇರಿಯೇಷನ್ಸ್ ಇದ್ದಾವೆ. ಇಲ್ಲಿರುವಂಥ ಕೊನೆ ಲೈನ್ ಎಲ್ಲ ಏನಾಗಿದೆ, ಸೆಂಟ್ರಲ್ಲಿ ಬಂದಿದೆ, ಅಂದರೆ ಸೆಂಟ್ರಲ್ ಲೈನ್ ಆಗಿದ್ದಾವೆ. ನಾ ಇಲ್ಲಿ ರೈಟ್ ಸೈಡ್ ಕ್ಲಿಕ್ ಮಾಡೋಣ, ಇದು ರೈಟ್ ಅಲೈನ್ಮೆಂಟ್. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡಿ, ಈ ಒಂದು ಲೈನ್ಸು ರೈಟ್ ಸೈಡಲ್ಲಿ ಒಂದು ಕೆಳಗಡೆ ಒಂದಿದ್ದಾವೆ, ಲೆಫ್ಟ್ ಸೈಡಲ್ಲಿ ವೇರಿಯೇಷನ್ಸ್ ಇದ್ದಾವೆ. ಓಕೆ, ಇನ್ನು ಇಲ್ಲಿ ಕೊನೆಗಿರೋದು ಏನ್ರಿ, ಇದು ಜಸ್ಟಿಫೈಡ್. ಜಸ್ಟಿಫೈ ಅಂದರೆ ಏನಾಗುತ್ತೆ, ಲೆಫ್ಟು ಮತ್ತು ರೈಟ್ ಸೈಡಲ್ಲಿ ಆ ಒಂದು ಲೈನು ನೀಟಾಗಿ ಅಲೈನ್ಮೆಂಟ್ ಆಗಿರ್ತವೆ. ಅಂದರೆ ಈ ಪೂರ್ತಿ ಪ್ಯಾರಾಗ್ರಾಫು ರೆಕ್ಟ್ಯಾಂಗ್ಯುಲರ್ ಥರ ನಮಗೆ ಇಲ್ಲಿ ಕಾಣಿಸುತ್ತೆ. ಓಕೆ, ಇಲ್ಲಿ ಅಬ್ಸರ್ವ್ ಮಾಡ್ತಾ ಇದ್ದೀರಾ. ಇದಕ್ಕೆ ಒಂದಿಷ್ಟು ಶಾರ್ಟ್ಕಟ್ ಕೀಸ್ ಕೂಡ ಇದ್ದಾವೆ. ಆ ಶಾರ್ಟ್ಕಟ್ ಕೀಯನ್ನು ನಾನು ಈಗ ಹೇಳ್ಕೊಡ್ತಾ ಇದ್ದೇನೆ. ನಿಮ್ಮ ಕೀಬೋರ್ಡಲ್ಲಿ Ctrl+L ಅಂತ ಟೈಪ್ ಮಾಡಿ, ಲೆಫ್ಟ್ ಅಲೈನ್ ಆಗ್ತವೆ. ಕಂಟ್ರೋಲ್ ಹಿಡಿದು E ಅಂತ ಟೈಪ್ ಮಾಡಿ, ಸೆಂಟರ್ ಅಲೈನ್ ಆಗುತ್ತೆ. ಕಂಟ್ರೋಲ್ ಬಟನ್ ಹಿಡಿದು R ಅಂತ ಟೈಪ್ ಮಾಡಿರಿ, ರೈಟ್ ಅಲೈನ್ ಆಗ್ತವೆ. ಹಾಗೆ ಕಂಟ್ರೋಲ್ ಬಟನ್ ಹಿಡಿದು J ಅಂತ ಟೈಪ್ ಮಾಡಿ, ಜಸ್ಟಿಫೈಡ್ ಆಗ್ತವೆ. ಇದು ಅಲೈನ್ಮೆಂಟಿಗೆ ಸಂಬಂಧಿಸಿದ್ದು. ಓಕೆ, ಆನಂತರ ಇಲ್ಲಿ ಅಬ್ಸರ್ವ್ ಮಾಡೋಣ. ಅಬ್ಸರ್ವ್ ಮಾಡಿದ್ರೆ ಏನಾಗುತ್ತೆ, ಈ ಪ್ಯಾರಾಗ್ರಾಫ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಇಲ್ಲೊಂದಿಷ್ಟು ಖಾಲಿ ಸ್ಪೇಸ್ ಇದೆ. ಓಕೆ, ಇದು ಟಾಪ್ ಮಾರ್ಜಿನ್ ಆಗಿರುತ್ತೆ. ಇಲ್ಲಿ ರೈಟ್ ಸೈಡಲ್ಲಿ ಕೂಡ ಖಾಲಿ ಸ್ಪೇಸ್ ಇದೆ, ಇದು ರೈಟ್ ಮಾರ್ಜಿನ್. ಈ ಕಡೆ ಲೆಫ್ಟ್ ಸೈಡಲ್ಲಿ ಕೂಡ ಒಂದಿಷ್ಟು ಖಾಲಿ ಸ್ಪೇಸ್ ಇದೆ, ಇದೇನಿದು ಲೆಫ್ಟ್ ಮಾರ್ಜಿನ್. ಓಕೆ, ಹೀಗೆ ನಾವು ಪ್ಯಾರಾಗ್ರಾಫ್ನ ಟೈಪ್ ಮಾಡ್ತಾ ಕೆಳಗಡೆ ಬಂದರೆ ಕೆಳಗಡೆ ಕೂಡ ಒಂದಿಷ್ಟು ಖಾಲಿ ಸ್ಪೇಸ್ ಉಳಿಯುತ್ತೆ. ಇಲ್ಲಿ ಸುತ್ತಲೂ ನಮಗೆ ಮಾರ್ಜಿನ್ಸ್ ಇರುತ್ತೆ. ಓಕೆ, ಮಾರ್ಜಿನ್ ಏರಿಯಾದಲ್ಲಿ ನಾವೇನು ಟೈಪ್ ಮಾಡ್ಲಿಕ್ಕೆ ಬರಲ್ಲ, ಹೀಗಾಗಿ ಸುತ್ತಲೂ ನಮ್ಗೆ ಇಲ್ಲಿ ಖಾಲಿ ಸ್ಪೇಸ್ ಬರುತ್ತೆ. ಓಕೆ, ಮಾರ್ಜಿನ್ ಏರಿಯಾ ಬಿಟ್ಟು ಉಳಿದಂಥ ಏರಿಯಾದಲ್ಲಿ ನಾವು ಟೈಪ್ ಮಾಡ್ಬೋದು. ಓಕೆ, ಇಲ್ಲಿ ನಮ್ಮ ಟೈಪಿಂಗ್ ಏರಿಯಾ ಎಷ್ಟಿದೆ ಅಂತ ನಾವು ತಿಳ್ಕೊಳ್ಳೋದು ಹೇಗೆ, ವ್ಯೂ ಟ್ಯಾಬಲ್ಲಿ ಹೋಗಿ, ವ್ಯೂ ಟ್ಯಾಬಲ್ಲಿ ಇಲ್ಲಿ ಗ್ರಿಡ್ ಲೈನ್ಸ್ ಅಂತ ಬರುತ್ತೆ. ಗ್ರಿಡ್ ಲೈನ್ ಅಂತ ಕ್ಲಿಕ್ ಮಾಡಿದ್ರೆ ಇಲ್ಲಿ ನಮಗೆ ಗ್ರಾಫ್ ಪೇಪರ್ ಥರ ಲೈನ್ಸ್ ಬಂದಿದ್ದಾವೆ. ಈ ಲೈನ್ಸ್ ಎಲ್ಲಿಂದ ಎಲ್ಲಿವರೆಗೂ ಇದ್ದಾವೆ ಅಷ್ಟು ಏರಿಯಾದಲ್ಲಿ ನಾವು ಟೆಕ್ಸ್ಟನ್ನು ಟೈಪ್ ಮಾಡ್ಬೋದು, ಬೇಕಾದಂಥ ಡಿಸೈನ್ಸ್ನ ಮಾಡ್ಕೋಬೋದು. ಇಲ್ಲಿ ಉಳಿದಂಥ ಏರಿಯಾ ಏನಿದೆ, ಈ ಕಡೆ ಇರೋದು ರೈಟ್ ಮಾರ್ಜಿನು, ಮೇಲೆ ಇರೋದು ಟಾಪ್ ಮಾರ್ಜಿನು, ಈ ಕಡೆ ಲೆಫ್ಟ್ ಸೈಡಲ್ಲಿ ಇರೋದು ಲೆಫ್ಟ್ ಮಾರ್ಜಿನು, ಕೆಳಗಡೆ ಇರೋದು ಬಾಟಮ್ ಮಾರ್ಜಿನ್. ಮಾರ್ಜಿನ್ ಏರಿಯಾದಲ್ಲಿ ನಾವೇನನ್ನು ಟೈಪ್ ಮಾಡಲಿಕ್ಕಾಗಲ್ಲ. ಅಷ್ಟು ಬಿಟ್ಟು ಇಲ್ಲೇನು ನಾನು ಈ ಟೆಕ್ಸ್ಟ್ನ ಇಂಪೋರ್ಟ್ ಮಾಡಿದ್ದೇನೆ, ಈ ಗ್ರಿಡ್ ಲೈನ್ ಇರುವಂಥ ಏರಿಯಾದಲ್ಲಿ ಮಾತ್ರ ಅದು ಡಿಸ್ಪ್ಲೇ ಆಗ್ತಾ ಇದೆ. ಓಕೆ, ಇಲ್ಲಿ ಗ್ರಿಡ್ ಲೈನ್ಸ್ ನಾವು ತೊಗೊಂಡಿದ್ದೀನಲ್ಲ, ಇದು ನಾವು ಪ್ರಿಂಟ್ ಅಂತ ಕೊಟ್ಟರೆ ಗ್ರಿಡ್ ಲೈನ್ಸ್ ಯಾವುದು ಪ್ರಿಂಟ್ ಆಗಲ್ಲ, ಬರೀ ಟೆಕ್ಸ್ಟ್ ಮಾತ್ರ ಪ್ರಿಂಟ್ ಆಗ್ತವೆ. ಇದನ್ನು ಪ್ರಾಕ್ಟಿಕಲ್ ಆಗಿ ನೋಡ್ಕೊಳ್ಳೋಣ. ಇಲ್ಲಿ ಆಫೀಸ್ ಬಟನಲ್ಲಿ ಹೋಗಿ ಪ್ರಿಂಟ್ ಅಂತ ಇದೆ, ಪ್ರಿಂಟ್ ಪ್ರಿವ್ಯೂ ನೋಡ್ಕೊಳ್ಳೋಣ. ಪ್ರಿಂಟ್ ಪ್ರಿವ್ಯೂ ಅಂದ್ರೆ ಏನು, ಪ್ರಿಂಟ್ ಕೊಟ್ಟಾಗ ಈ ಟೆಕ್ಸ್ಟ್ ಯಾವ ರೀತಿ ಪ್ರಿಂಟ್ ಆಗುತ್ತೆ ಅಂತ ತೋರಿಸೋದು. ಓಕೆ, ಪ್ರಿಂಟ್ ಪ್ರಿವ್ಯೂ ಅಂತ ಕ್ಲಿಕ್ ಮಾಡೋಣ್ರಿ. ನೋಡ್ರಿ, ಇಲ್ಲಿ ಅಬ್ಸರ್ವ್ ಮಾಡಿ, ಈ ಒಂದು ಟೆಕ್ಸ್ಟಲ್ಲಿ ಟೆಕ್ಸ್ಟ್ ಮಾತ್ರ ಪ್ರಿಂಟ್ ಆಗ್ತಾ ಇದೆ, ಗ್ರಿಡ್ ಲೈನ್ಸು ಪ್ರಿಂಟ್ ಆಗ್ತಾ ಇಲ್ಲ. ಗ್ರಿಡ್ ಲೈನ್ಸ್ ಇಲ್ಲಿ ಯಾವುದು ಕಾಣಿಸ್ತಾ ಇಲ್ಲ. ಅಂದರೆ ಗ್ರಿಡ್ ಲೈನ್ಸು ಬರೀ ನಮಗೆ ರೆಫರೆನ್ಸಿಂಗ್ ಮಾತ್ರ ಇರುತ್ತೆ, ಪ್ರಿಂಟ್ ಆಗೋದಿಲ್ಲ. ಓಕೆ, ಸೊ ಇಲ್ಲಿ ನಾನು ನಿಮಗೆ ಗ್ರಿಡ್ ಲೈನ್ಸ್ ತಗೊಂಡಿದ್ದು ತೋರಿಸುವಂಥ ಉದ್ದೇಶ ಏನು, ನಾವು ಎಲ್ಲಿಂದ ಎಲ್ಲಿವರೆಗೂ ಟೆಕ್ಸ್ಟ್ನ ಟೈಪ್ ಮಾಡ್ಬೋದು ಅಂತ.
ತಿಳಿಸ್ಕೊಡ್ಲಿಕ್ಕೆ ಗ್ರಿಡ್ ಲೈನ್ಸ್ ನ ತಗೊಂಡೆ. ಈ ಗ್ರಿಡ್ ಲೈನ್ಸ್ ಕ್ಯಾನ್ಸಲ್ ಮಾಡೋದು ಹೇಗೆ? ಈ ವ್ಯೂ ಟ್ಯಾಬ್ ಅಲ್ಲಿ ಇಲ್ಲಿ ಗ್ರಿಡ್ ಲೈನ್ ಆಪ್ಷನ್ ಇದೆ, ಇದರ ಮೇಲೆ ಕ್ಲಿಕ್ ಮಾಡೋಣ, ಆ ಗ್ರಿಡ್ ಲೈನ್ ಹೊರಟೋಗುತ್ತೆ. ಓಕೆ, ಸೊ ಇಲ್ಲಿ ಇನ್ನೊಂದು ಆಪ್ಷನ್ ಇದೆ, ರೂಲರ್ ಕಾಣಿಸ್ತಾ ಇದೆ. ಓಕೆ, ರೂಲರ್ ಈ ಟ್ಯಾಬ್ ಕೆಳಗಡೆ, ಟ್ಯಾಬ್ ರಿಬ್ಬನ್ ಕೆಳಗಡೆ ಇಲ್ಲಿ ರೂಲರ್ ಇದೆ. ಓಕೆ, ಈ ರೂಲರ್ ಅನ್ನು ಕೂಡ ನಾವು ತಗೋಬೇಕಾಗತ್ತೆ, ಯಾಕಂದ್ರೆ ನಾವು ಪ್ಯಾರಾಗ್ರಾಫ್ ಅನ್ನ ಡಿಸೈನ್ ಮಾಡಬೇಕಾದ್ರೆ ರೂಲರ್ ಕೂಡ ನಮಗೆ ಇಂಪಾರ್ಟೆಂಟ್ ಆಗಿ ಬೇಕಾಗುತ್ತೆ. ಓಕೆ, ನಿಮ್ಮ ಡಾಕ್ಯುಮೆಂಟ್ಸ್ ಅಲ್ಲಿ ರೂಲರ್ ಇಲ್ಲದೆ ಇದ್ರೆ ರೂಲರ್ ನ ತಗೋಬೇಕು. ಅದು ಹೇಗೆ? ಇದೇ ವ್ಯೂ ಟ್ಯಾಬ್ ಅಲ್ಲಿ ಇಲ್ಲಿ ರೂಲರ್ ಅಂತ ಆಪ್ಷನ್ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಈಗ ನನಗೆ ಕಾಣಿಸ್ತಾ ಇದೆ, ಅದ್ರ ಮೇಲೆ ಅಂದ್ರೆ ಇದು ರೈಟ್ ಮಾರ್ಕ್ ಆಗಿದೆ ಕಾಣಿಸ್ತಾ ಇದೆ, ಇದ್ರ ಮೇಲೆ ಕ್ಲಿಕ್ ಮಾಡೋಣ, ಆ ರೈಟ್ ಮಾರ್ಕ್ ಹೋಗುತ್ತೆ, ಅಂದ್ರೆ ಆ ರೂಲರು ಹೈಡ್ ಆಗುತ್ತೆ. ಮತ್ತೆ ಬೇಕು ಅಂದ್ರೆ ಆ ರೈಟ್ ಮಾರ್ಕ್ ಈ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಬೇಕು, ಆ ಒಂದು ರೂಲರ್ ನಮಗೆ ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ಓಕೆ, ಈ ರೂಲರ್ ಏನಾಗಿದೆ, ರೂಲರ್ ಮೆಜರ್ಮೆಂಟ್ಸ್ ಏನಾಗಿ ತೋರಿಸ್ತಾ ಇದೆ, ಇಲ್ಲಿ ಇಂಚಸ್ ಅಲ್ಲಿ ತೋರಿಸ್ತಾ ಇದೆ. ನಾವು ಇಂಚಸ್ ಕೆಲವೊಮ್ಮೆ ನಿಮ್ಮ ರೂಲರ್ ಅಲ್ಲಿ ಸೆಂಟಿಮೀಟರ್ಸ್ ಇರ್ಬೋದು, ಪಾಯಿಂಟ್ಸ್ ಅಲ್ಲಿ ತೋರಿಸ್ತಿರ್ಬೋದು, ಪಿಕಾಸ್ ಅಲ್ಲಿ ತೋರಿಸ್ತಾ ಇರಬಹುದು. ಅದನ್ನ ಇಂಚಸ್ ಅಥವಾ ಬೇರೆ ನಿಮ್ಗೆ ಬೇಕಾದಂತ ಮೆಜರ್ಮೆಂಟ್ಸ್ಗೆ ಕನ್ವರ್ಟ್ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಈಗ ಆಫೀಸ್ ಬಟನ್ ಅಲ್ಲಿ ಹೋಗಿ ಇಲ್ಲಿ ವರ್ಡ್ ಆಪ್ಷನ್ಸ್ ಅಂತ ಇದಾವೆ, ವರ್ಡ್ ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿ ಒಂದು ವಿಂಡೋ ಬರುತ್ತೆ. ಇದರಲ್ಲಿ ಅಡ್ವಾನ್ಸ್ ಅಂತ ಕ್ಲಿಕ್ ಮಾಡಿ, ಅಡ್ವಾನ್ಸ್ ಇಂದ ಇಲ್ಲಿ ಸ್ಕ್ರಾಲ್ ಡೌನ್ ಮಾಡಿ ಡಿಸ್ಪ್ಲೇ ಅಂತ ಒಂದು ಸೆಕ್ಷನ್ ಬರುತ್ತೆ. ಡಿಸ್ಪ್ಲೇ ಸೆಕ್ಷನ್ ಅಲ್ಲಿ ಈಗ ನಾನು ಇಂಚಸ್ ತಗೊಂಡಿದ್ದೀನಿ, ಇಂಚಸ್ ತೋರಿಸ್ತಾ ಇದೆ. ಓಕೆ, ನಿಮ್ಗೆ ಬೇಕಿದ್ರೆ ಸೆಂಟಿಮೀಟರ್ಸು, ಮಿಲಿಮೀಟರ್ಸು ಯಾವ್ದು ಬೇಕೋ ಅದನ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಬೋದು. ಓಕೆ, ನಾನೀಗ ಇಂಚಸ್ ಅಂತಾನೆ ಇಟ್ಕೊಳ್ತೀನಿ. ನೀವೇನು ಚೇಂಜಸ್ ಮಾಡೋದಿದ್ರೆ ಇಲ್ಲಿಂದ ಯಾವ ಒಂದು ಮೆಜರ್ಮೆಂಟ್ಸ್ ಬೇಕೋ ಅದನ್ನ ಕ್ಲಿಕ್ ಮಾಡಿ ಆ ಒಂದು ಮೆಜರ್ಮೆಂಟ್ಸ್ ತಗೋಬಹುದು. ನಾನಿಲ್ಲಿ ಇಂಚಸ್ ಅಂತ ತಗೊಂಡು ಓಕೆ ಕೊಡ್ತೀನಿ. ಇಂಚಸ್ ಅಲ್ಲಿ ಈ ಮೆಜರ್ಮೆಂಟ್ಸ್ ತೋರಿಸ್ತಾ ಇದೆ. ಓಕೆ, ಸೊ ನೆಕ್ಸ್ಟ್ ಇಲ್ಲಿ ಈ ಪ್ಯಾರಾಗ್ರಾಫ್ ಅಲ್ಲಿ ಲೈನ್ ಸ್ಪೇಸಿಂಗ್ ಅನ್ನ ಹೆಚ್ಚು ಕಡಿಮೆ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಓಕೆ, ಸೊ ಅಗೇನ್ ಹೋಮ್ ಟ್ಯಾಬ್ ಅಲ್ಲಿ ಈ ಪ್ಯಾರಾಗ್ರಾಫ್ ಗ್ರೂಪ್ಗೆ ಬರ್ತೀನಿ. ಇಲ್ಲಿ ಲೈನ್ ಸ್ಪೇಸಿಂಗ್ ಆಪ್ಷನ್ ಇದೆ. ಲೈನ್ ಸ್ಪೇಸಿಂಗ್ ಈಗ ಏನಾಗಿದೆ 1.15 ಇದೆ. ಓಕೆ, ನಮಗೆ ಹೆಚ್ಚಿಗೆ ಬೇಕಿದ್ರೆ ಹೆಚ್ಚಿಗೆ ಮಾಡ್ಕೋಬಹುದು. 2 ಅಂತ ಕ್ಲಿಕ್ ಮಾಡೋಣ, ಲೈನ್ ಸ್ಪೇಸಿಂಗ್ ಜಾಸ್ತಿ ಆಗುತ್ತೆ. 1 ಅಂತ ಕ್ಲಿಕ್ ಮಾಡೋಣ, ಕಡಿಮೆ ಆಗುತ್ತೆ. ಹೀಗೆ ನೀವು ಹೆಚ್ಚು ಕಡಿಮೆ ಮಾಡ್ಬೋದು. ಅಪ್ ಟು 3 ಪಾಯಿಂಟ್ಸ್ ವರೆಗೂ ನಾವು ಇಲ್ಲಿ ಜಾಸ್ತಿ ಮಾಡ್ಕೋಬಹುದು. 1 ಅಂತ ಕೊಡೋಣ. ಓಕೆ, ಇಲ್ಲಿ ಅಬ್ಸರ್ವ್ ಮಾಡಿ ಇನ್ನೂ 2 ಆಪ್ಷನ್ಸ್ ಇದಾವೆ. ಆ್ಯಡ್ ಸ್ಪೇಸ್ ಬಿಫೋರ್ ಪ್ಯಾರಾಗ್ರಾಫ್, ಆಫ್ಟರ್ ಪ್ಯಾರಾಗ್ರಾಫ್. ಈ ಪ್ಯಾರಾಗ್ರಾಫ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ನಿಮಗೆ ಸ್ಪೇಸ್ ಬೇಕಿದ್ರೆ ಆ್ಯಡ್ ಸ್ಪೇಸ್ ಬಿಫೋರ್ ಪ್ಯಾರಾಗ್ರಾಫ್ ಅನ್ನೋದನ್ನ ಕ್ಲಿಕ್ ಮಾಡಬೇಕು. ಅಂದರೆ ಆ ಪ್ಯಾರಾಗ್ರಾಫ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಒಂದಿಷ್ಟು ಸ್ಪೇಸ್ ಬರುತ್ತೆ. ಆಫ್ಟರ್ ಪ್ಯಾರಾಗ್ರಾಫ್ ಕೂಡ ಒಂದಿಷ್ಟು ಸ್ಪೇಸ್ ಉಳಿದಿದೆ. ಓಕೆ, ಅವೆರಡನ್ನು ರಿಮೂವ್ ಮಾಡಬೇಕು. ರಿಮೂವ್ ಸ್ಪೇಸ್ ಬಿಫೋರ್ ಪ್ಯಾರಾಗ್ರಾಫ್ ಅಂತ ಕೊಡೋಣ. ಆ ಪ್ಯಾರಾಗ್ರಾಫ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಏನು ಒಂದು ಸ್ಪೇಸ್ ಇತ್ತು ಅದು ಕ್ಯಾನ್ಸಲ್ ಆಗುತ್ತೆ. ಹಾಗೆ ರಿಮೂವ್ ಸ್ಪೇಸ್ ಆಫ್ಟರ್ ಪ್ಯಾರಾಗ್ರಾಫ್ ಅಂತ ಕೊಡೋಣ. ಈ ಒಂದು ಪ್ಯಾರಾಗ್ರಾಫ್ ಆದ ನಂತರ ಏನು ಸ್ಪೇಸ್ ಇದೆ ಅದನ್ನು ಕೂಡ ಇಲ್ಲಿ ಕ್ಯಾನ್ಸಲ್ ಮಾಡಬಹುದು. ನೋಡಿ, ಇಲ್ಲಿ ಪೂರ್ತಿ ಪ್ಯಾರಾಗ್ರಾಫ್ಸ್ ಇಮಿಡಿಯೇಟ್ ಆಗಿ ಸ್ಟಾರ್ಟ್ ಆಗಿದೆ. ಈ ಫಸ್ಟ್ ಪ್ಯಾರಾಗ್ರಾಫ್ ಮುಗಿದ ತಕ್ಷಣ ಸೆಕೆಂಡ್ ಪ್ಯಾರಾಗ್ರಾಫ್ ಏನಾಗಿದೆ ಅದಕ್ಕೆ ಹಚ್ಚಿ ಸೆಕೆಂಡ್ ಪ್ಯಾರಾಗ್ರಾಫ್ ಸ್ಟಾರ್ಟ್ ಆಗಿದೆ. ಮತ್ತೆ ಥರ್ಡ್ ಪ್ಯಾರಾಗ್ರಾಫ್ ಕೂಡ ಇಲ್ಲಿ ಯಾವುದೇ ಸ್ಪೇಸ್ ಬಿಡದೆ ಮತ್ತೆ ಥರ್ಡ್ ಪ್ಯಾರಾಗ್ರಾಫ್ ಕೂಡ ಸ್ಟಾರ್ಟ್ ಆಗಿದೆ. ಓಕೆ, ಇಲ್ಲಿ ನಾವು ಸ್ಪೇಸ್ ಅನ್ನು ಬಿಡಬೇಕು. ಪ್ಯಾರಾಗ್ರಾಫ್ ಆದ ನಂತರ ನಾವು ಸ್ಪೇಸ್ ಬಿಡಬೇಕು. ಇದರಲ್ಲಿ ಹೋಗೋಣ, ಲೈನ್ ಸ್ಪೇಸಿಂಗ್ ಆಪ್ಷನ್ ಅಲ್ಲಿ ಆ್ಯಡ್ ಸ್ಪೇಸ್ ಆಫ್ಟರ್ ಪ್ಯಾರಾಗ್ರಾಫ್ ಕೊಡೋಣ. ಓಕೆ, ಅಂದ್ರೆ ಈ ಪ್ಯಾರಾಗ್ರಾಫ್ ಆದ ನಂತರ ಇಲ್ಲಿ ನೆಕ್ಸ್ಟ್ ಸೆಕೆಂಡ್ ಪ್ಯಾರಾಗ್ರಾಫ್ಗೆ ಸ್ಪೇಸ್ ಬೇಕು, ಹಾಗೆ ಥರ್ಡ್ ಪ್ಯಾರಾಗ್ರಾಫ್ಗೂ ಸ್ಪೇಸ್ ಬೇಕು. ಇದನ್ನ ಕ್ಲಿಕ್ ಮಾಡೋಣ. ನೋಡಿ, ಪ್ಯಾರಾಗ್ರಾಫ್ ನಂತರ ಇಲ್ಲಿ ಸ್ಪೇಸ್ ಬಂತು. ಓಕೆ, ಇಲ್ಲಿ ನಮಗೆ ಫಸ್ಟ್ ಪ್ಯಾರಾಗ್ರಾಫ್ ಏನಾಗಿದೆ, ಇಲ್ಲಿ 0 ಅಂದ್ರೆ ಮಾರ್ಜಿನ್ ಆದ ತಕ್ಷಣ ಇಮಿಡಿಯೇಟ್ ಆಗಿ ಸ್ಟಾರ್ಟ್ ಆಗಿದೆ. ಈ ಫಸ್ಟ್ ಪ್ಯಾರಾಗ್ರಾಫ್ಗೆ ಬಿಫೋರ್ ಒಂದು ಪ್ಯಾರಾಗ್ರಾಫ್ ಸ್ಪೇಸಿಂಗ್ ಕೊಡಬೇಕು. ಅದಕ್ಕೆ ಏನು ಮಾಡೋದು, ಆ್ಯಡ್ ಸ್ಪೇಸ್ ಬಿಫೋರ್ ಪ್ಯಾರಾಗ್ರಾಫ್ ಅಂತ ಕೊಡೋಣ. ಕ್ಲಿಕ್ ಮಾಡೋಣ. ಅಬ್ಸರ್ವ್ ಮಾಡಿ, ಅದ್ರ ಮುಂಚೆ ಇಲ್ಲೊಂದಿಷ್ಟು ಖಾಲಿ ಸ್ಪೇಸ್ ಬಂದಿದೆ. ಹೀಗೆ ನಾವು ಬಿಫೋರ್ ಪ್ಯಾರಾಗ್ರಾಫ್, ಆಫ್ಟರ್ ಪ್ಯಾರಾಗ್ರಾಫ್ ಸ್ಪೇಸಿಂಗ್ ಅನ್ನು ಕೂಡ ಕೊಡಬಹುದು. ಇದಕ್ಕೂ ಕೂಡ ಒಂದಿಷ್ಟು ಶಾರ್ಟ್ಕಟ್ ಕೀಸ್ ಇದಾವೆ. ಆ ಶಾರ್ಟ್ಕಟ್ ಕೀಸ್ ಅನ್ನು ನಾನು ಇಲ್ಲಿ ಹೇಳ್ಕೊಡ್ತಾ ಇದ್ದೀನಿ ನೋಡಿ. ಮೊದಲನೇದಾಗಿ ಪ್ಯಾರಾಗ್ರಾಫ್ ಅನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ಮ ಕೀಬೋರ್ಡ್ ಅಲ್ಲಿ Ctrl+1 ಅಂತ ಪ್ರೆಸ್ ಮಾಡಿ. ಲೈನ್ ಸ್ಪೇಸಿಂಗ್ 1 ಪಾಯಿಂಟ್ ಇರುತ್ತೆ. ಕಂಟ್ರೋಲ್ ಹಿಡಿದು 2 ಅಂತ ಪ್ರೆಸ್ ಮಾಡಿ. ಈಗೇನಾಗುತ್ತೆ, ಆ ಒಂದು ಪ್ಯಾರಾಗ್ರಾಫ್ ಅಲ್ಲಿ ಇರುವಂತ ಲೈನ್ ಸ್ಪೇಸಿಂಗು 2 ಪಾಯಿಂಟ್ಸ್ ಆಗುತ್ತೆ. ಓಕೆ, ಕಂಟ್ರೋಲ್ ಹಿಡಿದು 5 ಅಂತ ಪ್ರೆಸ್ ಮಾಡಿ. ಈಗೇನಾಗುತ್ತೆ, ಈ ಒಂದು ಲೈನ್ ಸ್ಪೇಸಿಂಗು 1.5 ಆಗಿರುತ್ತೆ. ಇಲ್ಲಿ ನೋಡಿ, ಅಬ್ಸರ್ವ್ ಮಾಡಿ, ಲೈನ್ ಸ್ಪೇಸಿಂಗ್ ಅಲ್ಲಿ ಹೋಗೋಣ. 1.5 ಅಂತ ತೋರಿಸ್ತಾ ಇದೆ. ಓಕೆ, ಸೊ ಈಗ 1 ಅಂತ ಕ್ಲಿಕ್ ಮಾಡೋಣ. ಕಂಟ್ರೋಲ್ ಹಿಡಿದು 1 ಅಂತ ಪ್ರೆಸ್ ಮಾಡೋಣ. ಪ್ರೆಸ್ ಮಾಡಿದ್ರೆ ಆ ಒಂದು ಲೈನ್ ಸ್ಪೇಸಿಂಗು 1 ಪಾಯಿಂಟ್ಸ್ ಆಗಿರುತ್ತೆ. ಹಾಗೆ
ಇಲ್ಲಿ ಬಿಫೋರ್ ಒಂದಿಷ್ಟು ಸ್ಪೇಸ್ ಇದೆ, ಇದನ್ನ ಕ್ಯಾನ್ಸಲ್ ಮಾಡಬೇಕು. Ctrl 0 ಅಂತ ಪ್ರೆಸ್ ಮಾಡಿ. ಆ ಒಂದು ಪ್ಯಾರಾಗ್ರಾಫ್ ಬಿಫೋರ್ ಏನು ಸ್ಪೇಸ್ ಇತ್ತು ಅದು ಹೊರಟೋಗುತ್ತೆ. ಓಕೆ, ಈ ರೀತಿಯಾಗಿ ನಾವು ಮತ್ತೊಮ್ಮೆ Ctrl+0 ಕೊಟ್ಟರೆ ಆ ಪ್ಯಾರಾಗ್ರಾಫ್ ಬಿಫೋರ್ ಏನು ಸ್ಪೇಸಿಂಗ್ ಇತ್ತು ಅದು ವಾಪಸ್ ಬರುತ್ತೆ. ಮತ್ತೆ 0 ಅಂತ ಪ್ರೆಸ್ ಮಾಡಿದರೆ ಆ ಒಂದು ಪ್ಯಾರಾಗ್ರಾಫ್ ಬಿಫೋರ್ ಸ್ಪೇಸಿಂಗ್ ಏನಿತ್ತು ಅದು ಹೊರಟೋಗುತ್ತೆ. ಈ ರೀತಿಯಾಗಿ ನಾವು ಲೈನ್ ಸ್ಪೇಸಿಂಗ್ ಅನ್ನು ಕೂಡ ಹೆಚ್ಚು ಕಡಿಮೆ ಮಾಡ್ಕೋಬಹುದು. ಓಕೆ, ಇನ್ನು ನೆಕ್ಸ್ಟು ಇಲ್ಲಿ ಇಂಡೆಂಟ್ಸ್ ಅಂತ ಬರ್ತವೆ. ಇಂಡೆಂಟ್ಸ್ ಅವೆಲ್ಲಿದ್ದಾವೆ ಸ್ನೇಹಿತರೆ? ಇಲ್ಲಿ ರೂಲರ್ ಇದೆ, ರೂಲರ್ ಮೇಲೆ ಇಲ್ಲಿ ಕಾಣಿಸ್ತಾ ಇದೆ, ಇವು ಇಂಡೆಂಟ್ಸ್. ಹಾಗೆ ಇಲ್ಲಿ ರೈಟ್ ಸೈಡ್ ಅಲ್ಲಿ ಕೂಡ ನನಗೆ ಇಲ್ಲಿ ಒಂದು ಟ್ರಯಾಂಗಲ್ ತರ ಕಾಣಿಸ್ತಾ ಇದೆ, ಇದು ಕೂಡ ಇಂಡೆಂಟ್ಸ್. ಈ ಇಂಡೆಂಟ್ಸ್ ಅನ್ನ ನಾವು ಹೆಚ್ಚು ಕಡಿಮೆ ಮಾಡೋದ್ರ ಮುಖಾಂತರ ಈ ಪ್ಯಾರಾಗ್ರಾಫ್ ನ ಬೇರೆ ಬೇರೆ ರೀತಿಯಾಗಿ ಡಿಸೈನ್ಸ್ ಮಾಡ್ಕೋಬಹುದು. ಓಕೆ, ಇಲ್ಲಿ ಒಟ್ಟಾರೆಯಾಗಿ ಎಷ್ಟು ಇಂಡೆಂಟ್ಸ್ ಇದಾವೆ ಅಂದ್ರೆ 4 ರೀತಿಯಾದಂತಹ ಇಂಡೆಂಟ್ಸ್ ಇದಾವೆ. ಆ ಇಂಡೆಂಟ್ಸ್ ಗಳ ಬಗ್ಗೆ ಈಗ ಹೇಳಿಕೊಡ್ತಾ ಇದ್ದೇನೆ ನೋಡಿ. ಓಕೆ, ಇಲ್ಲಿ ಮೇಲೆ ಒಂದು ಟ್ರಯಾಂಗಲ್ ಕಾಣಿಸ್ತಾ ಇದೆ. ಓಕೆ, ಇದನ್ನ ಏನು ಕರಿತೀವಿ ನಾವು? ಫಸ್ಟ್ ಲೈನ್ ಇಂಡೆಂಟ್ ಅಂತ ಹೇಳ್ತೀವಿ. ಓಕೆ, ಇಲ್ಲಿ ಮೇಲೆ ಏನೋ ಒಂದು ಟ್ರಯಾಂಗಲ್ ಕಾಣಿಸ್ತಾ ಇದೆ, ಇದು ಫಸ್ಟ್ ಲೈನ್ ಇಂಡೆಂಟ್. ಹಾಗೆ ಇದು ಫಸ್ಟ್ ಲೈನ್ ಇಂಡೆಂಟ್. ಹಾಗೆ ಇಲ್ಲಿ ಕೆಳಗಡೆ ಬರ್ತೀನಿ, ಇದೇನ್ರಿ? ಇದು ಲೆಫ್ಟ್ ಇಂಡೆಂಟ್. ಇಲ್ಲಿ ಕೆಳಗಡೆ ಒಂದು ರೆಕ್ಟ್ಯಾಂಗಲ್ ಬಾಕ್ಸ್ ಮತ್ತು ಟ್ರಯಾಂಗಲ್ ಎರಡು ಕಾಣಿಸ್ತಾ ಇದಾವೆ. ಅವೆರಡು ಸೇರಿ ಏನಾಗುತ್ತೆ? ಇದು ಲೆಫ್ಟ್ ಇಂಡೆಂಟ್ ಆಗುತ್ತೆ. ನಾನು ಇಲ್ಲಿ ಮೇಲ್ಗಡೆ ಇರುವಂತ ಒಂದು ಟ್ರಯಾಂಗಲ್ ಮೇಲೆ ಕ್ಲಿಕ್ ಮಾಡ್ತೀನಿ, ಮೌಸ್ ಪಾಯಿಂಟರ್ ಇಟ್ಟಿದ್ದೀನಿ. ಇದೇನಿದು? ಹ್ಯಾಂಗಿಂಗ್ ಇಂಡೆಂಟ್ ಅಂತ ಕೂಡ ಬರುತ್ತೆ. ಆ ಹ್ಯಾಂಗಿಂಗ್ ಇಂಡೆಂಟು ಮತ್ತು ಕೆಳಗಡೆ ಇರುವಂತ ಒಂದು ರೆಕ್ಟ್ಯಾಂಗಲ್ ಎರಡು ಸೇರಿ ಏನಾಗುತ್ತವೆ? ಅವು ಎರಡು ಸೇರಿ ಲೆಫ್ಟ್ ಇಂಡೆಂಟ್ ಆಗಿರ್ತವೆ. ಓಕೆ, ಆನಂತರ ಇಲ್ಲಿ ರೈಟ್ ಸೈಡ್ ಅಲ್ಲಿ ಇಲ್ಲೊಂದು ಟ್ರಯಾಂಗಲ್ ಕಾಣಿಸ್ತಾ ಇದೆ, ಇದನ್ನ ಏನಂತ ಹೇಳ್ತೀವಿ? ರೈಟ್ ಇಂಡೆಂಟ್ ಅಂತ ಹೇಳ್ತೀವಿ. ಓಕೆ, ಈಗ ಈ ಪ್ಯಾರಾಗ್ರಾಫ್ಸ್ಗೆ ಈ ಇಂಡೆಂಟ್ಸ್ ಅನ್ನ ಅಪ್ಲೈ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಮೊದಲನೇದಾಗಿ ಈ 3 ಪ್ಯಾರಾಗ್ರಾಫ್ಸ್ ಅನ್ನ ಸೆಲೆಕ್ಟ್ ಮಾಡಿದ್ದೀನಿ. ಸೆಲೆಕ್ಟ್ ಮಾಡಿ ಇವು 3ಅನ್ನು ಸೇರಿಸಿ ನಾವು ಮೂವ್ಮೆಂಟ್ ಮಾಡಬಹುದು. ಓಕೆ, ಇಲ್ಲೇನು ಫಸ್ಟ್ ಲೈನ್ ಇಂಡೆಂಟು, ಹ್ಯಾಂಗಿಂಗ್ ಇಂಡೆಂಟು, ಲೆಫ್ಟ್ ಇಂಡೆಂಟ್ ಅಂತ ಏನಿದಾವೆ 3ಅನ್ನು ಸೇರಿಸಿ ನಾನು ಮೂವ್ಮೆಂಟ್ ಮಾಡ್ತೀನಿ. ಮೂವ್ಮೆಂಟ್ ಮಾಡ್ತಾ ಇದ್ದೇನೆ. ಮೂವ್ಮೆಂಟ್ ಮಾಡಿ ಇಲ್ಲಿವರೆಗೂ 0.5 ಇಂಚಸ್ ವರೆಗೂ ಮೂವ್ಮೆಂಟ್ ಮಾಡಿದ್ದೇನೆ. ನೋಡಿ, ಪೂರ್ತಿ ಈ ಪ್ಯಾರಾಗ್ರಾಫ್ ಅಲ್ಲಿ ಇರುವಂತಹ ಫಸ್ಟ್ ಲೈನ್ ಉಳಿದಂತ ಎಲ್ಲ ಲೈನ್ಸ್ ಕೂಡ ಮೂವ್ಮೆಂಟ್ ಆಗಿದ್ದಾವೆ. ಮತ್ತೆ ನಾನು ಇದನ್ನ 0 ಪಾಯಿಂಟ್ಗೆ ನಾನು ತಗೊಂಡು ಹೋಗ್ತೀನಿ. 0 ಪಾಯಿಂಟ್ ತಗೊಂಡು ಹೋದ್ರೆ 0 ಪಾಯಿಂಟ್ಸ್ಗೆ ಬರ್ತಾ ಇದೆ. ಓಕೆ, ಈ ರೀತಿಯಾಗಿ ನಾವು ಈ ಪ್ಯಾರಾಗ್ರಾಫ್ ಏನು ಮಾರ್ಜಿನ್ಸ್ ಇದಾವೆ, ಮಾರ್ಜಿನ್ಸ್ ಅನ್ನ ಹೆಚ್ಚು ಕಡಿಮೆ ಮಾಡ್ಬೋದು. ಓಕೆ, ಈಗ ನನಗೆ ಫಸ್ಟ್ ಪ್ಯಾರಾಗ್ರಾಫ್ ಹಾಗೆ ಇರಲಿ, ಸೆಕೆಂಡ್ ಪ್ಯಾರಾಗ್ರಾಫ್ ಮಾತ್ರ ನಾನು ಮೂವ್ಮೆಂಟ್ ಮಾಡಬೇಕು. ಈ ಸೆಕೆಂಡ್ ಪ್ಯಾರಾಗ್ರಾಫ್ ಸೆಲೆಕ್ಟ್ ಮಾಡಿದ್ದೀನಿ ರೀ. ಇಲ್ಲಿ ನಾನು ಇಂಡೆಂಟ್ಸ್ ಅನ್ನ ಹಿಡಿತೀನಿ. ಇಂಡೆಂಟ್ಸ್ ಹಿಡಿದು ಮೂವ್ಮೆಂಟ್ ಮಾಡ್ತಾ ಇದ್ದೀನಿ. ಇಲ್ಲಿ 0.5 ಇಂಚಸ್ ವರೆಗೂ ಇಡೋಣ. 0.5 ಇಂಚಸ್ ವರೆಗೂ ಇದು ಮೂವ್ಮೆಂಟ್ ಆಗಿದೆ. ಹಾಗೆ ಇನ್ನು ಥರ್ಡ್ ಪ್ಯಾರಾಗ್ರಾಫ್ ಇದಕ್ಕಿಂತಲೂ ಇನ್ನೂ ಸ್ವಲ್ಪ ಮುಂದೆ ಬರಬೇಕು. ಅದನ್ನ ನಾವು ಹೇಗೆ ಮಾಡೋದು? ಈ ಥರ್ಡ್ ಪ್ಯಾರಾಗ್ರಾಫ್ನ ಸೆಲೆಕ್ಟ್ ಮಾಡಿದ್ದೇನೆ. ಸೆಲೆಕ್ಟ್ ಮಾಡಿ ಈ ಒಂದು ಇಂಡೆಂಟ್ಸ್ ಅನ್ನು ಹಿಡಿದು ಮೂವ್ಮೆಂಟ್ ಮಾಡ್ತೇನೆ. ಅದು ಇಲ್ಲಿ 1 ಇಂಚಸ್ ವರೆಗೂ ತಂದಿಟ್ಟಿದ್ದೀವಿ. ಇದಕ್ಕೆ ನಾವು ಏನಂತ ಕರಿಬಹುದು? ಇದು ಮೇನ್ ಪ್ಯಾರಾಗ್ರಾಫ್, ಅದರಲ್ಲಿ ಒಂದು ಸಬ್ ಪ್ಯಾರಾಗ್ರಾಫ್, ಮತ್ತೊಂದು ಸಬ್ ಪ್ಯಾರಾಗ್ರಾಫ್. ಓಕೆ, ಇದನ್ನ ಮತ್ತೆ ನಾವು ಮೊದಲಿನ ತರ 0 ಇಂಡೆಂಟ್ಸ್ ತಗೊಂಡು ಹೋಗಬೇಕು. ಸೆಲೆಕ್ಟ್ ಮಾಡಿ ಇದನ್ನ ತಂದು 0 ಇಂಚಸ್ಗೆ ಬಿಟ್ಬಿಡಿ, 0 ಇಂಚಸ್ ಬರುತ್ತೆ. ಹಾಗೆ ಸೆಕೆಂಡ್ ಪ್ಯಾರಾಗ್ರಾಫ್ ಸೆಲೆಕ್ಟ್ ಮಾಡಿ ಇದನ್ನ ನಾನು 0 ಇಂಚಸ್ಗೆ ಬಿಡ್ತೀನಿ. ಮೂವ್ಮೆಂಟ್ ಮಾಡ್ತೀನಿ. ಇಲ್ಲಿ ಮೌಸ್ ಪಾಯಿಂಟರ್ ಇಂದ ಮೂವ್ಮೆಂಟ್ ಆಗುತ್ತೆ. ಓಕೆ, ಈಗ ನಾವು ಇಲ್ಲಿ ಮೌಸ್ ಇಂದ ನಾವು ಈ ಇಂಡೆಂಟ್ಸ್ ನ ಮೂವ್ಮೆಂಟ್ ಮಾಡ್ತೀವಿ. ಇದನ್ನ ಬಿಟ್ಟು ನಮಗೆ ಇಲ್ಲಿ ಇನ್ನೊಂದು ಆಪ್ಷನ್ ಇದೆ. ಈ ಪ್ಯಾರಾಗ್ರಾಫ್ ಗ್ರೂಪ್ ಅಲ್ಲಿ ಇಲ್ಲಿ ಮೇಲೆ ಇಲ್ಲಿ ಒಂದು ರೈಟ್ ಸೈಡ್ ಯಾರೋ ಮಾರ್ಕ್ ಕಾಣಿಸ್ತಾ ಇದೆ. ಓಕೆ, ಇಲ್ಲಿ ನೋಡಿ, ಅಬ್ಸರ್ವ್ ಮಾಡಿ, ಇಲ್ಲಿ ಒಂದು ಆಪ್ಷನ್ ಇದೆ, ಇದು ಇನ್ಕ್ರೀಸ್ ಇಂಡೆಂಟ್ ಅಂತ. ಇದರಲ್ಲಿ ಅಬ್ಸರ್ವ್ ಮಾಡಿ, ಲೆಫ್ಟ್ ಸೈಡ್ ಅಲ್ಲಿ ಯಾರೋ ಮಾರ್ಕ್ ಕೊಟ್ಟಿದ್ದಾರೆ, ಇದು ಡಿಕ್ರೀಸ್ ಇಂಡೆಂಟ್ ಅಂತ. ಓಕೆ, ಇಲ್ಲಿರೋದು ಡಿಕ್ರೀಸ್ ಇಂಡೆಂಟ್ ಹಾಗೆ ಇನ್ಕ್ರೀಸ್ ಇಂಡೆಂಟ್, ಎರಡು ಆಪ್ಷನ್ಸ್ ಇದಾವೆ. ಸೊ ಈ ಆಪ್ಷನ್ಸ್ ನ ಬಳಸ್ಕೊಳ್ಳೋದು ಹೇಗೆ? ಇಲ್ಲಿರುವಂತಹ ಪ್ಯಾರಾಗ್ರಾಫ್ಸ್ ನಾವು ಸೆಲೆಕ್ಟ್ ಮಾಡ್ತೀನಿ. ಎಷ್ಟು ಬೇಕೋ ಅದು ಸೆಲೆಕ್ಟ್ ಮಾಡ್ಕೊಳ್ರಿ. ಇದು ಇನ್ಕ್ರೀಸ್ ಇಂಡೆಂಟ್ ಅಂತ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ್ರೆ ಏನಾಗ್ತಾ ಇದೆ? ಇಲ್ಲಿ ಇಂಡೆಂಟ್ಸು ಇನ್ಕ್ರೀಸ್ ಆಗ್ತಾ ಇದಾವೆ. ಇದನ್ನ ಕ್ಲಿಕ್ ಮಾಡೋಣ, ಡಿಕ್ರೀಸ್ ಇಂಡೆಂಟ್ ಡಿಕ್ರೀಸ್ ಆಗ್ತಾ ಇದಾವೆ. ಓಕೆ, ಸೊ ಹೀಗೆ ಇನ್ಕ್ರೀಸ್ ಮಾಡ್ಬೋದು, ಡಿಕ್ರೀಸ್ ಮಾಡ್ಬೋದು. ಓಕೆ, ಈಗ ಇಲ್ಲಿರುವಂಥ ಟೆಕ್ಸ್ಟ್ ಅನ್ನ ನಾವು ನೀಟಾಗಿ ಪ್ಯಾರಾಗ್ರಾಫ್ ಮಾಡಬೇಕು. ಪ್ಯಾರಾಗ್ರಾಫ್ ಅಂದ್ರೆ ನಾವು ನೋಟ್ಬುಕ್ ಅಲ್ಲಿ ಎಲ್ಲಾದ್ರೂ ಬರಿಬೇಕಾದ್ರೆ ನಾವೇನ್ ಮಾಡ್ತೀವಿ? ಆ ಫಸ್ಟ್ ಲೈನ್ ಅನ್ನ ಸ್ವಲ್ಪ ಸ್ಪೇಸ್ ಬಿಟ್ಟು ಸ್ಟಾರ್ಟ್ ಮಾಡ್ತೀವಿ. ಉಳಿದಂತ ಲೈನ್ಸ್ ನ 0 ಮಾರ್ಜಿನ್ ಅಲ್ಲಿ ಟೈಪ್ ಮಾಡಿ ಬರೆದಿರ್ತೀವಿ. ಓಕೆ, ಹಾಗೆ ಇಲ್ಲಿ ಕೂಡ ಮಾಡಬೇಕು. ಇಲ್ಲಿರುವಂಥ 3 ಪ್ಯಾರಾಗ್ರಾಫ್ಸ್ ನಾನು ಸೆಲೆಕ್ಟ್ ಮಾಡ್ತೀನಿ. ಸೆಲೆಕ್ಟ್ ಮಾಡಿ
ಇಲ್ಲಿರುವಂಥ 3 ಪ್ಯಾರಾಗ್ರಾಫಲ್ಲಿ ಫಸ್ಟ್ ಲೈನ್ ಏನಾಗಿದ್ದಾವೆ 0 ಇಂಚಸ್ಸಿಂದ ಸ್ಟಾರ್ಟ್ ಆಗಿದ್ದಾವೆ. ಓಕೆ, ನಾನು ಈಗ ಏನು ಮಾಡಬೇಕು, ಆ ಫಸ್ಟ್ ಲೈನನ್ನು 0.5 ಇಂಚಸ್ಗೆ ತಂದು ಬಿಡಬೇಕು. ಅದಕ್ಕೇನು ಮಾಡೋದು, ಇಲ್ಲಿ ರೂಲರ್ ಮೇಲೆ ಇರುವಂಥ ಈ ಒಂದು ಫಸ್ಟ್ ಲೈನ್ ಇಂಡೆಂಟನ್ನು ನಾನು ಪ್ರೆಸ್ ಮಾಡಿ ಅದನ್ನು ತಂದು ಏನು ಮಾಡ್ತೇನೆ 0.5 ಇಂಚಸ್ಗೆ ಬಿಡ್ತೇನೆ. ನೋಡಿ, ಈಗ 3 ಪ್ಯಾರಾಗ್ರಾಫಲ್ಲಿ ಫಸ್ಟ್ ಲೈನ್ ಇಂಡೆಂಟ್ ಏನಾಗಿದೆ, ಫಸ್ಟ್ ಲೈನ್ಸ್ ಎಲ್ಲ ಏನಾಗಿದ್ದಾವೆ 0.5 ಇಂಚಸ್ಗೆ ಮೂವ್ಮೆಂಟ್ ಆಗಿದ್ದಾವೆ. ಓಕೆ, ಹಾಗೆ ಉಳಿದಂಥ ಲೈನ್ ಎಲ್ಲ ಏನಾಗಿದ್ದಾವೆ 0 ಇಂಚಸ್ಸಲ್ಲಿದ್ದಾವೆ. ಅದನ್ನು ಕೂಡ ಮೂವ್ಮೆಂಟ್ ಮಾಡಬೇಕು. ಹೀಗೆ ಹಿಡಿದು ಮೂವ್ಮೆಂಟ್ ಮಾಡಿದರೆ ಅದನ್ನು ನಾನು 0.5 ಇಂಚಸ್ಗೆ ತಂದು ಬಿಡ್ತೀನಿ. ಅವೆಲ್ಲ ಲೈನ್ಸು 0.5 ಇಂಚಸ್ಗೆ ಬಂದು, ಆದರೆ ಫಸ್ಟ್ ಲೈನ್ ಏನಾಯಿತು ಮತ್ತೆ 0.5 ಇಂಚಸ್ ಮೂವ್ಮೆಂಟ್ ಆಗಿದ್ದಾವೆ, ಅಂದರೆ 1 ಇಂಚಸ್ಗೆ ಬಂದಿದ್ದಾವೆ. ಓಕೆ, ಈಗ ಮತ್ತೆ ನಾನು ಇದನ್ನು ನಾರ್ಮಲ್ ಮಾಡಬೇಕು. ಅಂದರೆ ಹೇಗೆ, ಈ ಒಂದು ಲೆಫ್ಟ್ ಇಂಡೆಂಟ್ ಏನು ಇನ್ಕ್ರೀಸ್ ಆಗಿದೆ ಅದನ್ನು ಹಿಂದೆ ಕಳಿಸ್ಬೇಕು. ಓಕೆ, ಹಿಂದೆ ಕಳಿಸೋಣ, ಇಲ್ಲಿವರೆಗೂ 0 ಇಂಚಸ್ಗೆ ಬಿಡ್ತೀನಿ. ಹಾಗೆ ಇಲ್ಲಿರುವಂಥ ಫಸ್ಟ್ ಲೈನ್ ಇಂಡೆಂಟ್ ಏನಿದೆ 0.5 ಇಂಚಸ್ಗಿದೆ, ಅದನ್ನು 0ಗೆ ತಂದು ಬಿಡ್ತೇನೆ. ಮತ್ತೆ ನಾರ್ಮಲ್ ಆಯ್ತು. ಓಕೆ, ಈಗ ಇನ್ನೊಂದಿದೆ, ಏನು ಹ್ಯಾಂಗಿಂಗ್ ಇಂಡೆಂಟ್ ಅಂತ. ಹ್ಯಾಂಗಿಂಗ್ ಇಂಡೆಂಟ್ ಮಾಡೋದು ಹೇಗೆ, ಇಲ್ಲಿ ನಾನು ಮೇಲ್ಗಡೆ ಒಂದು ಸೆಕೆಂಡ್ ಟ್ರಯಾಂಗಲ್ ಏನಿದೆ ಅದ್ರ ಮೇಲೆ ಇಟ್ಟಿದ್ದೀನಿ. ಇಟ್ಟು ಅದನ್ನು ನಾನು ಮೂವ್ಮೆಂಟ್ ಮಾಡ್ತೀನಿ. ಎಲ್ಲಿವರೆಗೂ 0.5 ಇಂಚಸ್ವರೆಗೂ ಮೂವ್ಮೆಂಟ್ ಮಾಡಿದೆ. ಈಗ ಅಬ್ಸರ್ವ್ ಮಾಡಿ, ಈ ಪ್ಯಾರಾಗ್ರಾಫ್ಸಲ್ಲಿ ಫಸ್ಟ್ ಲೈನು 0 ಇಂಚಸ್ಗೆ ಇದ್ದಾವೆ, ಆದರೆ ಉಳಿದಂಥ ಲೈನ್ಸ್ ಎಲ್ಲ ಏನಾಗಿದ್ದಾವೆ ಮೂವ್ಮೆಂಟ್ ಆಗಿದ್ದಾವೆ, 0.5 ಇಂಚಸ್ಗೆ ಮೂವ್ಮೆಂಟ್ ಆಗಿದೆ. ಈ ರೀತಿಯಾಗಿ ನಮಗೆ ಪ್ಯಾರಾಗ್ರಾಫ್ ಇತ್ತಂದರೆ ಇದನ್ನೇನಂತ ಕರಿತೀವಿ, ಹ್ಯಾಂಗಿಂಗ್ ಪ್ಯಾರಾಗ್ರಾಫ್ಸ್ ಅಂತ ಹೇಳ್ತೀವಿ. ಇಲ್ಲಿ ನಾ ಏನು ಮೂವ್ಮೆಂಟ್ ಮಾಡಿದ್ದೇನೆ ಈ ಒಂದು ಇಂಡೆಂಟ್ಸನ್ನು ನಾವು ಹ್ಯಾಂಗಿಂಗ್ ಇಂಡೆಂಟ್ ಅಂತ ಕರಿತೀವಿ. ಓಕೆ, ಇದನ್ನು ಮತ್ತೆ ನಾನು ಹಿಡಿದು 0ಗೆ ತೊಗೊಂಡು ಹೋಗ್ಬೋದು. ಇದನ್ನು ಹಿಡಿದು ನಾನು 0ಗೆ ಮೂವ್ಮೆಂಟ್ ಮಾಡಿದೆ, ಆದರೆ ಮತ್ತೇನಾಯಿತು ಫಸ್ಟ್ ಲೈನು ಮತ್ತೆಷ್ಟು ಡೀಪರ್ ಏನೋ ಲೆಫ್ಟ್ ಸೈಡಲ್ಲಿ ಮೂವ್ಮೆಂಟ್ ಆಗಿದೆ. ಇದನ್ನು ನಾನು ಮತ್ತೆ 0ಗೆ ತಂದು ಬಿಡ್ತೇನೆ, 0ಗೆ ಮೂವ್ಮೆಂಟ್ ಆಗುತ್ತೆ. ಓಕೆ, ಈ ರೀತಿ ನಾವು ಪ್ಯಾರಾಗ್ರಾಫ್ಸನ್ನು ಡಿಸೈನ್ ಮಾಡ್ಕೋಬಹುದು. ಓಕೆ, ಹಾಗೆ ಇಲ್ಲಿ ಇನ್ನೊಂದು ಆಪ್ಷನ್ ಇದೆ, ಯಾವುದು ರೈಟ್ ಇಂಡೆಂಟ್ ಏನಾಗಿದೆ, ಪೂರ್ತಿ ಇಲ್ಲಿ ನಾವು ರೈಟ್ ಮಾರ್ಜಿನ್ ಎಲ್ಲಿಗೆವರೆಗೂ ಮಾಡ್ಕೊಂಡಿದ್ದೀವೋ ಅಲ್ಲಿವರೆಗೂ ಇದೆ. ಈ ರೈಟ್ ಮಾರ್ಜಿನ್ಸನ್ನು ನಾವು ಇನ್ನೂ ಹೆಚ್ಚಿಗೆ ಮಾಡ್ಕೋಬೇಕು. ಓಕೆ, ಅದಕ್ಕೇನು ಮಾಡೋದು, ಈ 3 ಪ್ಯಾರಾಗ್ರಾಫ್ ಸೆಲೆಕ್ಟ್ ಮಾಡಿದ್ದೀವಿ. ಈ ರೈಟ್ ಇಂಡೆಂಟನ್ನು ಹಿಡಿದು ನಾನು ಇನ್ನಷ್ಟು ಒಳಗಡೆ ಅಂದರೆ ಲೆಫ್ಟ್ ಸೈಡಲ್ಲಿ ಮೂವ್ಮೆಂಟ್ ಮಾಡ್ತಾ ಇದ್ದೇನೆ. ಇಲ್ಲಿವರೆಗೂ 5.5 ಇಂಚಸ್ವರೆಗೂ ತಂದು ಬಿಡ್ತೀನಿ. ನೋಡಿ, 5.5 ಇಂಚಸ್ವರೆಗೂ ಈ ಪ್ಯಾರಾಗ್ರಾಫ್ ಬಂದಿದೆ, ಅಂದರೆ ರೈಟ್ ಮಾರ್ಜಿನ್ಸು ಇಲ್ಲಿ ಇನ್ಕ್ರೀಸ್ ಆಗಿದೆ. ಓಕೆ, ಈ ಮತ್ತೆ ರೈಟ್ ಮಾರ್ಜಿನ್ಸ್ ಏನು ಇನ್ಕ್ರೀಸ್ ಆಗಿದೆ, ಸ್ಪೇಸಿಂಗ್ ಇನ್ಕ್ರೀಸ್ ಆಗಿದೆ, ಇದನ್ನು ಡಿಕ್ರೀಸ್ ಮಾಡಬೇಕು. ಈ ಒಂದು ಪ್ಯಾರಾಗ್ರಾಫ್ನ ಸೆಲೆಕ್ಟ್ ಮಾಡಿ ಈ ರೈಟ್ ಇಂಡೆಂಟ್ಸನ್ನು ಮತ್ತೆ ನಾನು ಬ್ಯಾಕ್ ಮೊದಲಿನ ಒಂದು ಸ್ಪೇಸಿಗೆ ತಂದೋಗ್ತೀನಿ. 6.2 ಇಂಚಸ್ಗೆ ತಂದು ಇಲ್ಲಿ ಬಿಟ್ಟರೆ ಅಲ್ಲಿವರೆಗೂ ಬಂದಿರ್ತವೆ. ಹೀಗೆ ನಾವು ಫಸ್ಟ್ ಲೈನ್ ಇಂಡೆಂಟು, ಲೆಫ್ಟ್ ಇಂಡೆಂಟು, ಹ್ಯಾಂಗಿಂಗ್ ಇಂಡೆಂಟು ಮತ್ತು ರೈಟ್ ಇಂಡೆಂಟ್ಸನ್ನು ಬಳಸಬಹುದು. ಓಕೆ, ಈ ಲೆಫ್ಟ್ ಇಂಡೆಂಟು ರೈಟ್ ಇಂಡೆಂಟ್ಸನ್ನು ಇನ್ಕ್ರೀಸು ಡಿಕ್ರೀಸ್ ಮಾಡ್ಬೋದು. ಅದು ಹೇಗೆ, ಇಲ್ಲಿ ಪೇಜ್ ಲೇಔಟಲ್ಲಿ ಹೋಗೋಣ. ಪೇಜ್ ಲೇಔಟಲ್ಲಿ ನಮಗೆ ಒಂದು ಆಪ್ಷನ್ಸ್ ಇದೆ, ಇಲ್ಲಿ ಇಂಡೆಂಟ್ ಅಂತ. ಓಕೆ, ಇಂಡೆಂಟ್ ಅಂತ ಆಪ್ಷನ್ ಇದೆ. ಇಂಡೆಂಟಲ್ಲಿ ನೋಡ್ರಿ, ಇಲ್ಲಿ ಅಬ್ಸರ್ವ್ ಮಾಡಿ, ಇಲ್ಲಿ ಲೆಫ್ಟ್ ಇಂಡೆಂಟ್ ಅಂತ ಒಂದು ಆಪ್ಷನ್ ಇದೆ, ಹಾಗೆ ರೈಟ್ ಇಂಡೆಂಟ್ ಅಂತ ಆಪ್ಷನ್ ಇದೆ. ಓಕೆ, ಲೆಫ್ಟ್ ಇಂಡೆಂಟನ್ನು ಹೆಚ್ಚಿಗೆ ಮಾಡ್ಬೋದು, ರೈಟ್ ಇಂಡೆಂಟನ್ನು ಹೆಚ್ಚು ಕಡಿಮೆ ಮಾಡ್ಕೋಬೋದು. ಓಕೆ, ಅದು ಹೇಗೆ ಅಂತ ನೋಡ್ಕೊಳ್ಳೋಣ. ಇಲ್ಲಿ ಲೆಫ್ಟ್ ಇಂಡೆಂಟನ್ನು ನಾನು ಹೆಚ್ಚಿಗೆ ಮಾಡ್ತೀನಿ. ಇದ್ರ ಮೇಲೆ ಇಲ್ಲಿ 2 ಏರೋ ಮಾರ್ಕ್ ಕಾಣಿಸ್ತಾ ಇದಾವ್ರಿ, ಮೇಲೆ ಕ್ಲಿಕ್ ಮಾಡೋಣ. ಕ್ಲಿಕ್ ಮಾಡಿದರೆ ಲೆಫ್ಟ್ ಇಂಡೆಂಟ್ ಇನ್ಕ್ರೀಸ್ ಆಗ್ತಾ ಇದೆ. ಡಿಕ್ರೀಸ್ ಮಾಡಬೇಕು, ಡಿಕ್ರೀಸ್ ಮಾಡೋಣ. ಡಿಕ್ರೀಸ್ ಮಾಡಿದ್ದೀವಿ, 0ಗೆ ಬಂದಿದೆ. ಇನ್ನು ಬೇಕಿದ್ರೆ ಇನ್ನು ನಾವು ನೆಗೆಟಿವ್ ಸೈಡಲ್ಲಿ ತೊಗೊಂಡು ಹೋಗ್ಬೋದು. 0 ಇಂಚಸ್ಗೆ ಬಿಡೋಣ, 0 ಇಂಚಸ್ಗೆ ಅದು ಬಂದಿದೆ. ಇನ್ನು ರೈಟ್ ಇಂಡೆಂಟು ಈಗೇನಾಗಿದೆ 0.2 ಇಂಚಸ್ ಇದೆ, ಅಂದರೆ ಇನ್ಸೈಡ್ 0.2 ಇಂಚಸ್ ಬಂದಿದೆ. ಇನ್ನು ಹೆಚ್ಚಿಗೆ ಮಾಡಬೇಕು, ಹೆಚ್ಚಿಗೆ ಮಾಡ್ತಾ ಇದ್ದೀನಿ. ನೋಡಿ, ಆ ಸ್ಪೇಸಿಂಗ್ ಕಡಿಮೆ ಆಗ್ತಾ ಇದೆ, ರೈಟ್ ಮಾರ್ಜಿನ್ನು ಹೆಚ್ಚಿಗೆ ಆಗ್ತಾ ಇದೆ. ರೈಟ್ ಇಂಡೆಂಟ್ಸು ಸ್ಪೇಸಿಂಗ್ ಜಾಸ್ತಿ ಆಗ್ತಾ ಇದೆ, ಅದನ್ನು ಕಡಿಮೆ ಮಾಡಬೇಕು, ಕಡಿಮೆ ಮಾಡ್ಬೋದು. ಇಲ್ಲಿ ಕೆಳಗಡೆ ಕ್ಲಿಕ್ ಮಾಡಿ ಅಪ್ ಟು 0ವರೆಗೂ ತಂದು ಬಿಡ್ಬೋದು. ಇನ್ನು ಕಡಿಮೆ ಮಾಡಿದರೆ ಮತ್ತೆ ಈ ಮಾರ್ಜಿನ್ ಏರಿಯಾದಲ್ಲಿ, ಅಂದರೆ ಮಾರ್ಜಿನ್ ಏರಿಯಾ ಹೊರಗಡೆ ಬರ್ತಾ ಇದೆ. ಓಕೆ, ಮಾರ್ಜಿನ್ ಸ್ಪೇಸಲ್ಲಿ ಟೆಕ್ಸ್ಟು ಮೂವ್ಮೆಂಟ್ ಆಗ್ತಾ ಇದೆ. ಓಕೆ, ಇದನ್ನು ನಾವು 0ಗೆ ಬರೋಣ. 0 ಬಿಟ್ಟರೆ ಕರೆಕ್ಟಾಗಿ ಒಂದು ಪ್ರಿಂಟೇಬಲ್ ಏರಿಯಾದಲ್ಲಿ ಈ ಟೆಕ್ಸ್ಟು ಬಂದಿರುತ್ತೆ. ಓಕೆ, ಇಲ್ಲಿ ನಾವು ಈ ಒಂದು ಇಂಡೆಂಟ್ಸನ್ನು ಹೆಚ್ಚು ಕಡಿಮೆ ಮಾಡಲಿಕ್ಕೆ ನಾವು ಒಂದಿಷ್ಟು ಆಪ್ಷನ್ಸ್ ಇದ್ದಾವೆ. ಆಪ್ಷನ್ಸನ್ನು ಅಂದರೆ ಶಾರ್ಟ್ಕಟ್ ಕೀಸ್ ಇದ್ದಾವೆ, ಶಾರ್ಟ್ಕಟ್ ಕೀಸನ್ನು ನೋಡ್ಕೊಳ್ಳೋಣ. ಓಕೆ,
ಇಲ್ಲಿ 2 ಪ್ಯಾರಾಗ್ರಾಫ್ ಸೆಲೆಕ್ಟ್ ಮಾಡಿದ್ದೇನೆ. ಸೆಲೆಕ್ಟ್ ಮಾಡಿ ಕಂಟ್ರೋಲ್ ಎಂ ಅಂತ ಪ್ರೆಸ್ ಮಾಡ್ತೇನೆ. ಇದೇನಾಗುತ್ತೆ, ಇನ್ಕ್ರೀಸ್ ಇಂಡೆಂಟ್ ಆಗುತ್ತೆ. ಕಂಟ್ರೋಲ್ ಎಂ ಅಂದ್ರೆ ಇನ್ಕ್ರೀಸ್ ಇಂಡೆಂಟ್. ಕಂಟ್ರೋಲ್ ಶಿಫ್ಟ್ ಎಂ ಅಂತ ಪ್ರೆಸ್ ಮಾಡೋಣ. ಇದೇನಾಗುತ್ತೆ, ಡಿಕ್ರೀಸ್ ಇಂಡೆಂಟ್. ಓಕೆ, ಇನ್ಕ್ರೀಸ್ ಇಂಡೆಂಟ್, ಕಂಟ್ರೋಲ್ ಎಂ, ಡಿಕ್ರೀಸ್ ಇಂಡೆಂಟ್, ಕಂಟ್ರೋಲ್ ಶಿಫ್ಟ್ ಎಂ ಅಂತ ಪ್ರೆಸ್ ಮಾಡಿದ್ರೆ ಡಿಕ್ರೀಸ್ ಇಂಡೆಂಟ್ ಆಗುತ್ತೆ. ಹಾಗೆ ಹ್ಯಾಂಗಿಂಗ್ ಇಂಡೆಂಟ್ ಬೇಕು, ಕಂಟ್ರೋಲ್ ಟಿ ಅಂತ ಪ್ರೆಸ್ ಮಾಡೋಣ. ಹ್ಯಾಂಗಿಂಗ್ ಇಂಡೆಂಟ್ ಇನ್ಕ್ರೀಸ್ ಆಗುತ್ತೆ. ಹಾಗೆ ಈ ಒಂದು ಇನ್ಕ್ರೀಸ್ ಆಗಿರುವಂತಹ ಹ್ಯಾಂಗಿಂಗ್ ಇಂಡೆಂಟ್ನ ಕಡಿಮೆ ಮಾಡ್ಕೋಬೇಕು. ಕಂಟ್ರೋಲ್ ಶಿಫ್ಟ್ ಟಿ ಅಂತ ಪ್ರೆಸ್ ಮಾಡಿ ಮತ್ತೆ ಅದು ಡಿಕ್ರೀಸ್ ಆಗುತ್ತೆ. ಓಕೆ, ಹೀಗೆ ನಾವು ಇಲ್ಲಿರುವಂಥ ಇಂಡೆಂಟ್ಸನ್ನು ಇನ್ಕ್ರೀಸು ಡಿಕ್ರೀಸ್ ಮಾಡ್ಕೋಬೋದು. ಹೀಗೆ ನಾವು ಇಂಡೆಂಟ್ಸನ್ನು ಶಾರ್ಟ್ಕಟ್ ಕೀ ಮುಖಾಂತರ ಹೆಚ್ಚಿಗೆ ಮಾಡೋದು ಕಡಿಮೆ ಮಾಡೋದನ್ನು ಮಾಡ್ಬೋದು. ಓಕೆ, ಇದಾದ ನಂತರ ಇನ್ನೊಂದು ಆಪ್ಷನ್ ಬಗ್ಗೆ ಹೇಳ್ಕೊಡ್ತಾ ಇದ್ದೇನೆ ಸ್ನೇಹಿತರೆ. ಈ ಮುಂಚೆ ನಾನು ಹೇಳಿದೆ ಇಲ್ಲಿ ಪ್ಯಾರಾಗ್ರಾಫ್ ಆಪ್ಷನಲ್ಲಿ ಆ್ಯಡ್ ಸ್ಪೇಸ್ ಬಿಫೋರ್ ಪ್ಯಾರಾಗ್ರಾಫ್, ಸ್ಪೇಸ್ ಆಫ್ಟರ್ ಪ್ಯಾರಾಗ್ರಾಫ್, ಇದ್ರ ಬಗ್ಗೆ ಹೇಳಿದೆ. ಈ ಆಪ್ಷನ್ ಇಲ್ಲಿ ಪೇಜ್ ಲೇಔಟ್ ಅಲ್ಲಿ ಕೂಡ ಕಾಣಿಸುತ್ತೆ. ಇಲ್ಲಿ ಪೇಜ್ ಲೇಔಟ್ ಅಂತ ಬನ್ನಿ. ಪೇಜ್ ಲೇಔಟ್ ಅಲ್ಲಿ ಇಲ್ಲಿ ಕೂಡ ಒಂದು ಪ್ಯಾರಾಗ್ರಾಫ್ ಆಪ್ಷನ್ ಅಂತ ಇದೆ. ಇದರಲ್ಲಿ ಬಿಫೋರ್ ಅಂತ ಇದೆ, ಆಫ್ಟರ್ ಅಂತ ಇದೆ. ಓಕೆ, ಈ ಆಪ್ಷನ್ ನೋಡ್ಕೊಳ್ಳೋಣ. ಇಲ್ಲಿ ನಾನು 3 ಪ್ಯಾರಾಗ್ರಾಫ್ನ ಸೆಲೆಕ್ಟ್ ಮಾಡಿದ್ದೇನೆ. ಇಲ್ಲಿ ಸ್ಪೇಸ್ ಬಿಫೋರ್ ಇದ್ರ ಮೇಲೆ ನಾನು 0 ಪಾಯಿಂಟ್ ಇದೆ, ಹೆಚ್ಚಿಗೆ ಮಾಡ್ತೀನಿ, ಹೆಚ್ಚಿಗೆ ಮಾಡ್ತಾ ಇದ್ದೀನಿ. ನೋಡಿ 3 ಪ್ಯಾರಾಗ್ರಾಫ್ಗೂ ಕೂಡ ಒಂದು ಸ್ಪೇಸು ಹೆಚ್ಚಿಗೆ ಆಗ್ತಾ ಇದೆ. ಕಡಿಮೆ ಮಾಡೋಣ, ಕಡಿಮೆ ಆಗ್ತಾ ಇದೆ. 0 ಇಟ್ಕೊಳ್ಳೋಣ, 0 ಆಗಿದೆ. ಈಗ ಆಫ್ಟರ್ ಪ್ಯಾರಾಗ್ರಾಫ್ 10 ಪಾಯಿಂಟ್ಸ್ ಇದೆ. ಇದನ್ನು ನಾವು ಇನ್ನೂ ಹೆಚ್ಚಿಗೆ ಮಾಡೋಣ, ಹೆಚ್ಚಿಗೆ ಆಗ್ತಾ ಇದೆ. 36 ಪಾಯಿಂಟ್ ಆಯಿತು. ಕಡಿಮೆ ಮಾಡೋಣ, ಕಡಿಮೆ ಆಗುತ್ತೆ. 12, 6 ಬಂತು. 0 ಮಾಡೋಣ, 0 ಮಾಡಿದರೆ ನೋಡಿ ಆ ಒಂದು ಪ್ಯಾರಾಗ್ರಾಫ್ ನಂತರದ ಏನೋ ಒಂದು ಸ್ಪೇಸಿಂಗ್ ಇತ್ತು, ಅದು 0ಗೆ ಬಂದಿದೆ. ಓಕೆ, ಇಲ್ಲಿ 10 ಅಂತ ಬರ್ಕೊಳ್ಳೋಣ, ಎಂಟರ್ ಮಾಡೋಣ. ಈಗ ಈ ಪ್ಯಾರಾಗ್ರಾಫ್ ಆಫ್ಟರ್ ಸ್ಪೇಸಿಂಗು 10 ಪಾಯಿಂಟ್ಸ್ ಆಗಿದೆ. ಓಕೆ, ಈ ರೀತಿಯಾಗಿ ನಾವು ಪ್ಯಾರಾಗ್ರಾಫ್ ಸೆಟ್ಟಿಂಗ್ಸನ್ನು ಮಾಡ್ಕೋಬಹುದು. ಓಕೆ, ಇದಿಷ್ಟು ಸ್ನೇಹಿತರೆ ನಿಮಗೆ ಪ್ಯಾರಾಗ್ರಾಫ್ ಸೆಟ್ಟಿಂಗ್ಸ್ ಬಗ್ಗೆ ತಿಳಿಸಿಕೊಡುವಂಥ ಒಂದು ಪ್ರಯತ್ನ. ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಮತ್ತೆ ಮತ್ತೊಂದು ವಿಡಿಯೋದೊಂದಿಗೆ ಭೇಟಿಯಾಗೋಣ. ಜೈ ಹಿಂದ್, ಜೈ ಕರ್ನಾಟಕ.